ಎಲ್ರಿಗೂ ನಮಸ್ಕಾರ. ಈಗ ನಾವು ಗ್ರೂಪ್ ಇನ್ಶೂರೆನ್ಸ್ KGID ವೆಬ್ಸೈಟಲ್ಲಿ ಹೇಗೆ ಪ್ರೊಸೆಸ್ ಮಾಡೋದು ಅನ್ನೋದನ್ನ ನೋಡೋಣ. ಮೊದಲನೇದಾಗಿ KGID ಲಾಗಿನ್ ಅಂತ ಗೂಗಲ್ ಕ್ರೋಮಿಗೆ ಹೋಗಿ KGID ಲಾಗಿನ್ ವೆಬ್ಸೈಟ್ಗೆ ಲಾಗಿನ್ ಆಗಿ ಇಲ್ಲಿ ನೀವು ಇಂಗ್ಲೀಷ್ ಬೇಕಾದರೆ ಇಂಗ್ಲೀಷು, ಕನ್ನಡ ಬೇಕಾದರೆ ಕನ್ನಡ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ನಿಮಗೆ 3 ಟ್ಯಾಬ್ಸ್ ಕಾಣಿಸುತ್ತೆ: ಏಜೆನ್ಸಿ ಲಾಗಿನ್, KGID ಲಾಗಿನ್, ಹೊಸ ವಿಮಾದಾರರ ಲಾಗಿನ್ ಅಂತ. ನಾವು ಮೊದಲನೇದಾಗಿ ನ್ಯೂ ಎಂಪ್ಲಾಯಿನ ರಿಜಿಸ್ಟರ್ ಮಾಡ್ಕೋಬೇಕಾದ್ರೆ KGID ಲಾಗಿನ್ನ ಸೆಲೆಕ್ಟ್ ಮಾಡಿ DDO, ನಿಮ್ಮ ಡಿಪಾರ್ಟ್ಮೆಂಟ್ ಡ್ರಾಯಿಂಗ್ ಆಫೀಸರ್ ಯಾರು ಇರ್ತಾರೆ ಅವ್ರದ್ದು KGID ನಂಬರ್ನ ಇಲ್ಲಿ ಅಪ್ಡೇಟ್ ಮಾಡಬೇಕು. ನಿಮ್ಮ DDO ಅವ್ರದ್ದು KGID ನಂಬರ್ ಹಾಕಿ ಎಂಟರ್ ಕೊಟ್ಟಾಗ ಇಲ್ಲಿ ಆಟೋಮ್ಯಾಟಿಕ್ ಆಗಿ ಮೊಬೈಲ್ ನಂಬರ್ ಫೆಚ್ ಆಗುತ್ತೆ. ಮೊಬೈಲ್ ನಂಬರ್ ಫೆಚ್ ಆಗಿದ್ಮೇಲೆ ಇಲ್ಲಿ ಜನರೇಟ್ OTP ಆರ್ ಅಥೆಂಟಿಕೇಟ್ ಅಂತ ಬಟನ್ ಬರುತ್ತೆ. ಆ ಬಟನ್ನ ಕ್ಲಿಕ್ ಮಾಡಿದಾಗ ಈ ರಿಜಿಸ್ಟರ್ ಮೊಬೈಲ್ ನಂಬರ್ ಏನಿದೆ ಆ ಮೊಬೈಲ್ ನಂಬರ್ಗೆ ಒಂದು OTP ಹೋಗುತ್ತೆ. ಆ OTPನ ಇಲ್ಲಿ ನಾವು ಎಂಟರ್ ಮಾಡಬೇಕು. OTP ಎಂಟರ್ ಮಾಡಿದ್ಮೇಲೆ ಇಲ್ಲಿ 6 ಡಿಜಿಟ್ ಕ್ಯಾಪ್ಚಾ ಇರುತ್ತೆ. ಆ ಕ್ಯಾಪ್ಚಾನ ಇಲ್ಲಿ ನಾವು ರೀಟೈಪ್ ಮಾಡಬೇಕು. ರೀಟೈಪ್ ಮಾಡಿದ ನಂತರ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಯೂಸರ್ ಕ್ಯಾಟಗರಿ ಪೇಜ್ ಒಂದು ಡಿಸ್ಪ್ಲೇ ಆಗುತ್ತೆ. ಆ ಯೂಸರ್ ಕ್ಯಾಟಗರಿ ಪೇಜಲ್ಲಿ DDO ಅಂತ ನಾವು ಸೆಲೆಕ್ಟ್ ಮಾಡ್ಕೋಬೇಕು. DDO ಸೆಲೆಕ್ಟ್ ಮಾಡಿ ಸ್ವಿಚ್ ಕ್ಯಾಟಗರಿ ಬಟನ್ ಕ್ಲಿಕ್ ಮಾಡಿದಾಗ ಈ ಥರ ವೆಲ್ಕಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಎಂಪ್ಲಾಯಿನ ರಿಜಿಸ್ಟರ್ ಮಾಡ್ಕೋಬೇಕಾಗಿರೋದ್ರಿಂದ ಅಪ್ಲೋಡ್ ಎಂಪ್ಲಾಯಿ ಡೀಟೇಲ್ಸ್ ಅಂತ ಆಪ್ಷನ್ ಇದೆ. ಈ ಅಪ್ಲೋಡ್ ಎಂಪ್ಲಾಯಿ ಡೀಟೇಲ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ನ್ಯೂ ಎಂಪ್ಲಾಯಿ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಆ್ಯಡ್ ನ್ಯೂ ಎಂಪ್ಲಾಯಿ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಇಷ್ಟು ಫೀಲ್ಡ್ಸ್ ಕಾಣಿಸುತ್ತೆ. ಈ ಫೀಲ್ಡ್ಸಲ್ಲಿ 4 ಫೀಲ್ಡ್ಸ್ ಆಟೋಮ್ಯಾಟಿಕ್ ಫಿಚ್ ಆಗುತ್ತೆ. ಒಂದು ನಿಮ್ಮ ಆಫೀಸ್ದು DDO ಡಿಪಾರ್ಟ್ಮೆಂಟ್ದು DDO ಕೋಡ್, ಮತ್ತು ಡಿಪಾರ್ಟ್ಮೆಂಟ್ ಕೋಡ್, ಮತ್ತು ಎಂಪ್ಲಾಯಿ ಟೈಪ್ ಪರ್ಮನೆಂಟ್, ಮತ್ತು ಇಲ್ಲಿ ಆಫೀಸ್ ಅಡ್ರೆಸ್ ಏನಿದೆ ಅದು ನಿಮಗೆ ಇಲ್ಲಿ ಫೆಚ್ ಆಗುತ್ತೆ. ಇಲ್ಲಿ ನಾನೀಗ ಎಂಪ್ಲಾಯಿನ ರಿಜಿಸ್ಟರ್ ಮಾಡ್ಕೋತಾ ಇದ್ದೀನಿ. ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಅವ್ರದ್ದು ಎಂಪ್ಲಾಯಿದು ನೇಮು ಮತ್ತು ಅವ್ರ ತಂದೆ ಹೆಸರು, ಮ್ಯಾರಿಡ್ ಆಗಿದ್ರೆ ಸ್ಪೌಸು ಆ ಫೀಲ್ಡಲ್ಲಿ ಅಪ್ಡೇಟ್ ಮಾಡಿ, ಇಲ್ಲ ಅಂತ ಅಂದರೆ ಬ್ಲ್ಯಾಂಕ್ ಬಿಡಿ. ಇಲ್ಲಿ ಕೇಳಿದರೆ ನೀವು ಕನ್ನಡದಲ್ಲಿ ಇದನ್ನು ಟೈಪ್ ಮಾಡಬೇಕು ಅಂತ. ನಾನು ಇಲ್ಲಿ ಇನ್ನೊಂದು ಟ್ಯಾಬ್ ಓಪನ್ ಮಾಡಿ ಕನ್ನಡ ಸಂಗತಿ ಅಂತ ಎಂಟ್ರಿ ಮಾಡ್ತೀನಿ. ಇಲ್ಲಿ ಆನ್ಲೈನ್ ಕನ್ನಡ ಕನ್ವರ್ಟರ್, ಇಂಗ್ಲೀಷ್ ಕನ್ನಡ ಟ್ರಾನ್ಸ್ಲೇಟರ್ ಅನ್ನೋದು ಒಂದು ಆಪ್ಷನ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ಏನು ನೇಮ್ ಟೈಪ್ ಮಾಡ್ತೀರಾ ಆ ನೇಮು ಎಂಟರ್ ಮಾಡಿದಾಗ ಅದು ಕನ್ನಡದಲ್ಲಿ ಕನ್ವರ್ಟ್ ಆಗುತ್ತೆ. ನೋಡಿ, ಈ ಥರ ಕನ್ನಡದಲ್ಲಿ ಕನ್ವರ್ಟ್ ಆಗುತ್ತೆ. ಇದನ್ನು ಮೌಸಲ್ಲಿ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಬೇಕು. ನೆಕ್ಸ್ಟ್ ರಾಜು ಮಾಡಿ ರಾಜು ಅಂತ ಟೈಪ್ ಮಾಡಿ ಇಲ್ಲಿ ಮೌಸಲ್ಲಿ ಕಾಪಿ ಮಾಡಿ ಪೇಸ್ಟ್ ಮಾಡಬೇಕು. ಇಲ್ಲಿ ಜೆಂಡರ್ ಏನಿದೆ ಮೇಲ್ ಆರ್ ಫೀಮೇಲ್ ಜೆಂಡರ್ ಸೆಲೆಕ್ಟ್ ಮಾಡಿ ಇಲ್ಲಿ ಮೊಬೈಲ್ ನಂಬರ್ ಸೆಲೆಕ್ಟ್ ಮಾಡಬೇಕು. ಮೊಬೈಲ್ ನಂಬರ್ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಇಮೇಲ್ ಅಡ್ರೆಸ್ನ ಅಪ್ಡೇಟ್ ಮಾಡಬೇಕು. ಇಮೇಲ್ ID ಟೈಪ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಬೇಕು. ಮತ್ತು ಪ್ಲೇಸ್ ಆಫ್ ಬರ್ತ್, ಜನ್ಮಸ್ಥಳ, ಅವ್ರ ಪ್ಲೇಸ್ ಆಫ್ ಬರ್ತ್ ಎಲ್ಲಿ ಇದೆ ಅದನ್ನು ಎಂಟರ್ ಮಾಡಬೇಕು. ಇಲ್ಲಿ ಅವ್ರದ್ದು ಡೇಟ್ ಆಫ್ ಅಪಾಯಿಂಟ್ಮೆಂಟ್, ಸರ್ಕಾರಕ್ಕೆ ಯಾವಾಗ ಅವರು ಅಪಾಯಿಂಟ್ಮೆಂಟ್ ಲೆಟರ್ ಅಂತ ಕೊಟ್ಟಿರ್ತಾರಲ್ಲ, ಅಪಾಯಿಂಟ್ಮೆಂಟ್ ಲೆಟರ್ ಸರ್ಕಾರದಿಂದ ಲೆಟರ್ ಬಂದಿರುತ್ತಲ್ಲ ಅದರಲ್ಲಿ ಏನಿದೆ ಡೇಟ್, ಆ ಡೇಟ್ನ ಇಲ್ಲಿ ಅವರು ಅಪ್ಡೇಟ್ ಮಾಡಬೇಕು. ಮತ್ತು ಜಾಯ್ನಿಂಗ್ ಡೇಟು ಅಷ್ಟೇ, ಸರ್ಕಾರದಿಂದ ಆರ್ಡರ್ ಆಗಿದ ಮೇಲೆ ನೀವು ಅಪ್ಲಿಕೆಂಟ್ ಯಾವಾಗ ಜಾಯ್ನ್ ಆಗಿರ್ತಾರೆ ಆ ಡೇಟ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ಜೂನ್ 8ಕ್ಕೆ ಜಾಯ್ನ್ ಆಗಿರ್ತಾರೆ, ಜೂನ್ 10ಕ್ಕೆ ಜಾಯ್ನ್ ಆಗಿರ್ತಾರೆ. ಇಲ್ಲಿ ಅಪ್ಲಿಕೆಂಟ್ ಇಂದು ಪ್ಯಾನ್ ನಂಬರ್ ಅಪ್ಡೇಟ್ ಮಾಡಬೇಕು. ಪ್ಯಾನ್ ನಂಬರ್ ಅಪ್ಡೇಟ್ ಆಗಿದ್ಮೇಲೆ ಪೇ ಸ್ಕೇಲ್ ಎಷ್ಟಿದೆ ಆ ಪೇ ಸ್ಕೇಲ್ ಅಪ್ಡೇಟ್ ಮಾಡಿ ಇಲ್ಲಿ
ಅವ್ರದ್ದು ಡೆಸಿಗ್ನೇಷನ್ ಏನಿದೆ ಆ ಡೆಸಿಗ್ನೇಷನ್ನ ಅಪ್ಡೇಟ್ ಮಾಡಬೇಕು. ಅಪ್ಡೇಟ್ ಮಾಡಿ ಒಂದ್ಸತಿ ಎಲ್ಲ ಡೀಟೇಲ್ಸ್ ಕರೆಕ್ಟಾಗಿದೆಯಾ ಅಂತ ಕ್ರಾಸ್ ಚೆಕ್ ಮಾಡಿ ಇಲ್ಲಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನಾನೀಗ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಎಂಪ್ಲಾಯ್ ಡೀಟೇಲ್ಸ್ ರಿಜಿಸ್ಟರ್ ಅಂತ ಬರುತ್ತೆ. ರಿಜಿಸ್ಟರ್ ಆಗಿದ್ಮೇಲೆ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೋಡಿ, ನಾನೀಗ ಆ್ಯಡ್ ಮಾಡಿರೋಂಥ ಸುಮಾ ನೇಮ್ ಅವ್ರದ್ದು ಡೀಟೇಲ್ಸ್ ಇಲ್ಲಿ ಅಪ್ಡೇಟ್ ಆಗಿದೆ. ಇಲ್ಲಿ ಎಡಿಟ್ ಆರ್ ಡಿಲೀಟ್ ಆಪ್ಷನ್ ಇದೆ. ಏನಾದರೂ ಎಡಿಟ್ ಮಾಡ್ಕೋಬೇಕು ಅಂದರೆ ಎಡಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಏನಾದರೂ ಮೇಲ್ ಐ ಡಿನೋ ಏನೋ ಒಂದು ತಪ್ಪಿತ್ತು ಅಂತ ಅಂದರೆ ಅದನ್ನು ಅಪ್ಡೇಟ್ ಮಾಡಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆಟೋಮೆಟಿಕ್ ಆಗಿ ಚೇಂಜಸ್ ಆಗುತ್ತೆ. ಇದು DDO ಲಾಗಿನ್ ಅಲ್ಲಿ ಹೇಗೆ ರಿಜಿಸ್ಟರ್ ಮಾಡ್ಕೋಬೇಕು ಅನ್ನೋದು ಪ್ರಾಸೆಸ್.